ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಭೂಮಿ ಭಾಸ್ಕರ್ ಯೂಟ್ಯೂಬ್ ಚಾನಲು. ಸೊ ನಿಮಗೆ ಪ್ರೈವೇಟ್ ಜಾಬು ಮತ್ತು ಗೌರ್ಮೆಂಟ್ ಜಾಬು ಜೆನ್ಯೂನ್ ಜಾಬ್ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡಿ ಡೈಲಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಜಾಬ್ ಅಪ್ಡೇಟ್ ಕೊಟ್ಟರು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಇವಾಗ ನಾನು ಕೊಡ್ತಿರೋ ಜಾಬ್ ಅಪ್ಡೇಟ್ ಬಂದ್ಬಿಟ್ಟು ಬ್ಯಾಂಕ್ ಆಫ್ ಬರೋಡಾದವರು. ಇವರು ಎನಿ ಗ್ರ್ಯಾಜುಯೇಟ್ಸ್ ಅವ್ರಿಗೆ ಅಪ್ಲೈ ಮಾಡ್ತಿದ್ದಾರೆ. ನಾನು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಹೆಂಗೆ ಅಪ್ಲೈ ಮಾಡೋದು, ಏನೇನು ರಿಕ್ವೈರ್ಮೆಂಟ್ ಬೇಕು ಮತ್ತು ಏನೇನು ಡಾಕ್ಯುಮೆಂಟ್ಸ್ ಬೇಕು ಮತ್ತು ಯಾವ ಥರ ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡ್ಬೋದು. ಏಕೆಂದರೆ ಇದು ಕನ್ನಡದಲ್ಲೇ ಇರುತ್ತೆ, ಸೊ ಕನ್ನಡ ಲ್ಯಾಂಗ್ವೇಜಲ್ಲೇ ಇರುತ್ತೆ. ಇದು ಜಾಬ್ ಬಂದ್ಬಿಟ್ಟು ಟೋಟಲ್ 4000 ಜಾಬ್ ವೇಕೆನ್ಸಿ ಇದೆ ಬ್ಯಾಂಕ್ ಆಫ್ ಬರೋಡಾದವರು. ಸೊ ಇಂಟ್ರೆಸ್ಟ್ ಇರೋರು ಮತ್ತು ನೀಡ್ ಇರೋರು ಮತ್ತು ಎಲಿಜಿಬಲ್ ಯಾರ್ಯಾರು ಇದ್ದೀರಾ ಎಲ್ಲರೂ ಅಪ್ಲೈ ಮಾಡಿ. ಇವರು ಎನಿ ಗ್ರ್ಯಾಜುಯೇಟ್ಸ್ ಕೇಳಿದ್ದಾರೆ, BA, BCom, BSc ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ಈ ಜಾಬ್ಗೆ. ಸೊ ವಿಡಿಯೋನ ಫುಲ್ ನೋಡಿ ಮತ್ತು ನೀಡಿರೋಗೆ ಶೇರ್ ಮಾಡಿ. ಈಗ ವಿಡಿಯೋದ ಮುಂದೆ ಹೋಗಿ ನೋಡ್ಕೊಂಬರೋಣ ಏನೇನು ರಿಕ್ವೈರ್ಮೆಂಟ್ ಅಂತ. ಸೊ ಇಲ್ಲಿ ನಾವು ಸ್ಕ್ರೀನ್ ಓಪನ್ ಮಾಡಿದ್ರೆ ನೋಡಿ, ಇಲ್ಲಿ ಎಂಗೇಜ್ಮೆಂಟ್ ಆಫ್ ಅಪ್ರೆಂಟಿಸ್ಶಿಪ್ ಇನ್ ಬ್ಯಾಂಕ್ ಆಫ್ ಬರೋಡಾ ಅಂಡರ್ ದ ಅಪ್ರೆಂಟಿಸ್ಶಿಪ್ ಆ್ಯಕ್ಟು 1961. ಇದು ಸ್ಟಾರ್ಟ್ ಆಗಿರೋದು 19th, ಅಂದರೆ ಈ ಮಂತ್ ಫೆಬ್ರವರಿ 19th. ಲಾಸ್ಟ್ ಡೇಟ್ ಬಂದ್ಬಿಟ್ಟು 11th, ಅಂದರೆ ಮಾರ್ಚ್ 11ಗೆ ಲಾಸ್ಟ್ ಡೇಟ್ ಇದೆ. ಸೊ ಎಂಗೇಜ್ಮೆಂಟ್ ಸ್ಟೇಟ್ ಓನ್ಲಿ ಅಂತಂದರೆ ಯಾವ್ಯಾವ ಸ್ಟೇಟ್ಗೆ ಓಪನಿಂಗ್ ಇದೆ ಅವ್ರು ಅಪ್ಲೈ ಮಾಡ್ಬೋದು. ಇಲ್ಲಿ ಕ್ವಾಲಿಫಿಕೇಷನ್ ನೋಡೋದಾದರೆ ಎನಿ ಗ್ರ್ಯಾಜುಯೇಟ್ ಡಿಗ್ರಿನ ಎನಿ ಡಿಸಿಪ್ಲಿನ್ ಅಪ್ಲೈ ಮಾಡ್ಬೋದು. ಮಿನಿಮಮ್ ಏಜ್ ಬಂದ್ಬಿಟ್ಟು 20 years ಆಗಿರಲೇಬೇಕು, ಮ್ಯಾಕ್ಸಿಮಮ್ ಇಯರು 28 years ಆಗಿರಬೇಕು. ಇದು ಡ್ಯೂರೇಷನ್ ಆಫ್ ಟ್ರೈನಿಂಗ್ ಬಂದುಬಿಟ್ಟು 12 months ಅಂತ ಇರುತ್ತೆ. ಸೊ 1 ವರ್ಷ ಅವರೇ ಜಾಬ್ ಟ್ರೈನಿಂಗ್ ಕೂಡ ಕೊಡ್ತಾರೆ. ಇಲ್ಲಿ ಸ್ಟೇಟ್ ವೈಸೂ ಮತ್ತು ಕ್ಯಾಟಗರಿ ವೈಸೂ ಎಷ್ಟೆಷ್ಟು ಓಪನಿಂಗ್ ಇದೆ ಅಂತ ಹೇಳಿದ್ದಾರೆ. ಇಲ್ಲಿ ಸ್ಟೇಟ್ ವೈಸು ಇಲ್ಲಿ ನೋಡಿ, ಕರ್ನಾಟಕ ನಮಗೆ 537, ಅಂದರೆ ಜಾಸ್ತಿನೇ ಇದೆ, 500 ಓಪನಿಂಗ್ ಇದೆ. ಸೊ ಇಲ್ಲಿ ಕ್ಯಾಟಗರಿ ವೈಸ್ ಓಪನಿಂಗ್ ಇದೆ. OBC ಅವ್ರಿಗೆ 144 ಮತ್ತು UR ಅಲ್ಲಿ 218 ಇದೆ. ಸೊ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ. ಇನ್ನು ನೆಕ್ಸ್ಟ್ ಕೆಳಗಡೆ ಹೋದರೆ ಇಲ್ಲಿ ಸ್ಟೇಟ್ ವೈಸು ಮತ್ತು ಡಿಸ್ಟಿಕ್ ವೈಸ್ ಕೂಡ ಇದೆ. ಅಂದರೆ ನೋಡಿ, ಬೆಂಗಳೂರಲ್ಲಿ ಬಾಗಲಕೋಟೆಯಲ್ಲಿ 12, ಬೆಂಗಳೂರಲ್ಲಿ 16, ಬೆಂಗಳೂರು ಅರ್ಬನಲ್ಲಿ 160, ಬಳ್ಳಾರಿ 16, ಸೊ ಚಿತ್ರದುರ್ಗ, ದಾವಣಗೆರೆ, ಇಲ್ಲಿ ಹಾಸನ್ನು, ಸೊ ಮಂಡ್ಯದಲ್ಲಿ 39, ಮೈಸೂರಲ್ಲಿ 20, ಅಷ್ಟು ಡಿಸ್ಟಿಕ್ ವೈಸೂ ಡಿವೈಡ್ ಕೊಟ್ಟಿದ್ದಾರೆ. ಎಷ್ಟೆಷ್ಟು ಬೇಕು ಅಂದ್ಬಿಟ್ಟು ನಾವು ಅಪ್ಲೈ ಮಾಡ್ಬೋದು. ಇನ್ನು ಏಜ್ ರಿಲ್ಯಾಕ್ಸೇಷನ್ ಬಂದ್ಬಿಟ್ಟು ಅಲ್ಲಿ ಇದು SC/ST ಸ್ಕೆಡ್ಯೂಲ್ ಟ್ರೈಬ್ ಮತ್ತು ಕ್ಯಾಸ್ಟ್ ಅವ್ರಿಗೆ 5 years ಇದೆ, OBC ಅವ್ರಿಗೆ 3 years ಇದೆ. ಸೊ ಇನ್ನು ನೆಕ್ಸ್ಟ್ PWD ಅವ್ರಿಗೆ 10 years ಆ ಥರ ಇದೆ. ಸೊ ನೋಡಿಕೊಂಡು ಅಪ್ಲೈ ಮಾಡಿ. ಇನ್ನು ಕೆಳಗಡೆ ಇಲ್ಲಿ ಈ ಲಿಂಕ್ನ ಓಪನ್ ಮಾಡಿದ್ದೆ NS ಪೋರ್ಟಲ್ಲು ರಿಜಿಸ್ಟರ್ ಆಗಬೇಕು. ಸೊ ಅದನ್ನ ನಾನು ಲಾಸ್ಟಲ್ಲಿ ಹೇಳ್ತೀನಿ ಹೆಂಗೆ ಅಪ್ಲೈ ಮಾಡೋದು ಅಂತ. ಅದಕ್ಕೂ ಮುಂಚೆ ನಮ್ಮ ಹತ್ರ ಏನೇನು ಡಾಕ್ಯುಮೆಂಟ್ಸ್ ರೆಡಿ ಇರಬೇಕು ಅಂತಂದರೆ ಕಲರ್ ಸ್ಕ್ಯಾನ್ ಕಾಪಿ ಆಫ್ ಆಧಾರ್ ಕಾರ್ಡ್ ಮತ್ತು ಆಧಾರ್ ಕಾರ್ಡು ಫ್ರಂಟ್ ಟು ಬ್ಯಾಕ್ ಎರಡನ್ನೂ ಸ್ಕ್ಯಾನ್ ಮಾಡಿರಬೇಕು. ಇದು ಆನ್ಲೈನ್ ಅಪ್ಲಿಕೇಶನ್ ಆಗಿರೋದ್ರಿಂದ 1 MB ಅಷ್ಟರಲ್ಲಿ ಇರಬೇಕು. GPG ಫಾರ್ಮಲ್ಲಿ ಇರಬೇಕು ನಮ್ಮದು. ಮತ್ತು ಪಾನ್ ಕಾರ್ಡು, ಪರ್ಸ್ನಲ್ ಇಮೇಲ್ ಅಡ್ರೆಸ್ ಇರಬೇಕು, ಮೊಬೈಲ್ ನಂಬರು ಮತ್ತು ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು. ಮತ್ತು 10th, 12th ಮತ್ತು ಡಿಗ್ರಿದು ಪಾಸ್ಬುಕ್ ಇರಬೇಕು. ಮತ್ತು ಏನು ಇದು ಮಾರ್ಕ್ಸ್ ಶೀಟ್ ಇರಬೇಕು ಪಾಸಿಂಗ್ದು. ಮತ್ತು ಬ್ಯಾಂಕ್ದು ಪಾಸ್ಬುಕ್ ಇರಬೇಕು. ಮತ್ತು ಇದು ರಿಜಿಸ್ಟರ್ ಕ್ಯಾಂಡಿಡೇಟ್ದು ಸಿಗ್ನೇಚರ್ ಇರಬೇಕು. ಅದನ್ನೆಲ್ಲ ಕಾಪಿನ ರೆಡಿ ಮಾಡಿಕೊಂಡು ನಾವು ಅಪ್ಲೈ ಮಾಡಬೇಕು. ಇನ್ನು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದರೆ ಯಾವ ಥರ ಸೆಲೆಕ್ಷನ್ ಪ್ರೋಸೆಸ್ ಇರುತ್ತೆ ಅಂತಂದರೆ ಇಲ್ಲಿ ಸೆಲೆಕ್ಷನ್, ಎಂಗೇಜ್ಮೆಂಟು, ಡಾಕ್ಯುಮೆಂಟ್ ವೆರಿಫಿಕೇಷನ್, ಫಸ್ಟು ಆನ್ಲೈನ್ ಎಕ್ಸಾಮ್ ಇರುತ್ತೆ. ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನು ಮತ್ತು ಟೆಸ್ಟ್ ಆಫ್ ಲೋಕಲ್ ಲ್ಯಾಂಗ್ವೇಜ್, ಅಂದರೆ ಕರ್ನಾಟಕದವ್ರಿಗಾದರೆ ಕನ್ನಡನೇ ಲೋಕಲ್ ಲ್ಯಾಂಗ್ವೇಜು. ಸೊ ಲೋಕಲ್ ಲ್ಯಾಂಗ್ವೇಜ್ ಕನ್ನಡದಲ್ಲಿರುತ್ತೆ ಟೆಸ್ಟು. ಮತ್ತು ಟೆಂಟೇಟಿವ್ ಯಾವ ಥರ ಎಕ್ಸಾಮ್ ಪ್ಯಾಟ್ರನ್ ಆನ್ಲೈನ್ ಎಕ್ಸಾಮ್ ಅಂದರೆ ಜನರಲ್, ಫಿನಾನ್ಷಿಯಲ್ ಅವೇರ್ನೆಸ್ 25 ಮಾರ್ಕ್ಸ್ಗೆ ಇರುತ್ತೆ. ಮತ್ತು ಕ್ವಾಂಟಿಟೇಟಿವ್ ಆ್ಯಪ್ಟಿ 25 ಮಾರ್ಕ್ಸ್ಗೆ, ಕಂಪ್ಯೂಟರ್ ನಾಲೆಜ್ 25, ಜನರಲ್ ಇಂಗ್ಲೀಷ್ 25 ಮಾರ್ಕ್ಸ್ಗೆ ಇರುತ್ತೆ ಫಸ್ಟು ಆನ್ಲೈನು. ನೆಕ್ಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನು, ಆಮೇಲೆ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ. ಸೊ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಯಾವ್ಯಾವ ಲ್ಯಾಂಗ್ವೇಜ್ ಗೊತ್ತಿರಬೇಕಾ ಯಾವ ಸ್ಟೇಟವ್ರಿಗೆ ಅಂತ ನೋಡಿ. ಇಲ್ಲಿ ಕರ್ನಾಟಕದವ್ರಿಗೆ ಕನ್ನಡ ಅಷ್ಟೇ ಗೊತ್ತಿರಬೇಕು ಅಂತ ಕೂಡ ಹೇಳಿದ್ದಾರೆ.
ಆಮೇಲೆ ಇಲ್ಲಿ ಮೆಡಿಕಲ್ ಫಿಟ್ನೆಸ್ಟು ಮತ್ತು ಫೈನಲ್ ಟೆಸ್ಟಿಂಗ್ ಸೆಲೆಕ್ಷನ್ ಎಲ್ಲ ಮಾಡಬೇಕು, ಮತ್ತು ವೆಯ್ಟ್ ಲಿಸ್ಟು, ಜಾಬ್ ಪ್ರೊಫೈಲು, ಮತ್ತು ಇದು ಕಾಂಟ್ರಾಕ್ಟ್ ಆಗಿರುತ್ತೆ, ಅಂದರೆ 1 ಇಯರ್ ಅಷ್ಟೇ ಜಾಬ್ ಇರೋದು. ಸೊ ಇಲ್ಲಿ ಯಾವ ಥರ ಸ್ಟೀಫಂಡ್ ಅಂದರೆ ಸ್ಯಾಲ್ರಿ ಕೊಡ್ತಿದ್ದಾರೆ ಅಂತ ಅಂದರೆ ಅರ್ಬನ್ ಬ್ರಾಂಚಸ್ಗೆಲ್ಲ 15,000 ಕೊಡ್ತಿದ್ದಾರೆ ಪರ್ ಮಂತು, ಮತ್ತು ಸೆಮಿ ಅರ್ಬನ್ ಬ್ರಾಂಚಸ್ಗೆಲ್ಲ 12,000 ಕೊಡ್ತಿದ್ದಾರೆ. ಸೊ ಇಂಟ್ರೆಸ್ಟ್ ಇರೋರು ಜಾಬ್ಗೆ ಅಪ್ಲೈ ಮಾಡಿ. ಆಮೇಲೆ ಇಲ್ಲಿ ಅಪ್ಲಿಕೇಶನ್ ಫೀಸ್ ಕೂಡ ಇದೆ ನೋಡಿ, ಇಲ್ಲಿ ಆನ್ಲೈನ್ ಆಗಿರೋದ್ರಿಂದ ಇಲ್ಲಿ ಪರ್ಸ್ನಲ್ PWD ಅವ್ರಿಗೆ 400 ಇದೆ, ಮತ್ತು ಫೀಮೇಲ್ಸು ಮತ್ತು ಅದರ್ ಕ್ಯಾಟಗರೀಸ್ಗೆ 600 ಇದೆ ಪ್ಲಸ್ GST, ಮತ್ತು EWC OBC ಅವ್ರಿಗೆ 800 ಪ್ಲಸ್ GST ಇದೆ. ಸೊ ಫೀಸ್ ನಾಟ್ ರೀಫಂಡೆಡ್, ಅಂದರೆ ರೀಫಂಡ್ ಆಗಲ್ಲ. ಆಮೇಲೆ ಇವಾಗ ಹಿಂಗೆ ಅಪ್ಲೈ ಮಾಡೋದು ನೋಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇಂಡಿಯಾ ಯೂನಿವರ್ಸಿಟಿ. ಸೊ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಸ್ಕೀಮು, NATS ಇನ್ಸ್ಟಿಟ್ಯೂಟ್ ಬೈ ಬೋರ್ಡ್ ಆಫ್ ಅಪ್ರೆಂಟಿಸ್ಶಿಪ್. ಇದು ಗೌರ್ಮೆಂಟು, ಮಿನಿಸ್ಟ್ರಿ ಆಫ್ ಎಜುಕೇಷನ್, ಗೌರ್ಮೆಂಟ್ ಆಫ್ ಇಂಡಿಯಾ ಗೌರ್ಮೆಂಟ್ ಜಾಬು. ಇಲ್ಲಿ ಸ್ಟೂಡೆಂಟ್ ಅಂತ ಕೊಡೋಣ. ಸೊ ಸ್ಟೂಡೆಂಟ್ ಆದಾಗ ನಾವು ಇಲ್ಲಿ ಸ್ಟೂಡೆಂಟ್ ರಿಜಿಸ್ಟರ್ ಆಗಬೇಕು. ಫಸ್ಟ್ ಟೈಮ್ ಅಲ್ವಾ ಯೂಸ್ ಮಾಡ್ತಾ ಇರೋದು, ಅದಕ್ಕೆ ರಿಜಿಸ್ಟರ್ ಆಗಬೇಕು. ಇಲ್ಲಿ ಡಾಕ್ಯುಮೆಂಟು ಆಧಾರ್ ಕಾರ್ಡ್ ಆಯಿತಾ, ಎಸ್ ಅಂತ ಹಾಕಿ, ಮ್ಯಾಂಡೇಟರಿ ಇವೆಲ್ಲ. ಸೊ ಡ್ಯೂ ಹ್ಯಾವ್ ಎ ಡೇಟಾ ಟು ಎನ್ರೋಲ್ ಅಂತ ಕೇಳ್ತಿದ್ದಾರೆ. ಇಲ್ಲಿ ನಮ್ಮ ಫೋನ್ ನಂಬರು, ನಮ್ಮದು ಯೂಸರ್ ಇಮೇಲ್ ಅಡ್ರೆಸ್ಸು, ಫೋನ್ ನಂಬರ್ ಕೊಟ್ಟು ಇಲ್ಲಿ ಸೆಂಡ್ OTP ಕೊಟ್ಟು ಇಲ್ಲಿ ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆಗಿಬಿಟ್ಟು ಅಪ್ಲೈ ಮಾಡಿ, ಅದೇ ಸ್ಕ್ಯಾನ್ ಕಾಪಿ ಹೇಳಿದ್ದೆಲ್ಲ ಇಟ್ಕೊಂಡು ಅಪ್ಲೈ ಮಾಡಿ. ಇಂಟ್ರೆಸ್ಟ್ ಇರೋರೆಲ್ಲರೂ ಅಪ್ಲೈ ಮಾಡಿ, ಮತ್ತು ಯಾರ್ಯಾರು ಎಲಿಜಿಬಲ್ ಇದ್ದೀರಾ, ಬ್ಯಾಂಕಲ್ಲಿ ಯಾರು ವರ್ಕ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ, ಸೊ ಎಲ್ಲರೂ ಅಪ್ಲೈ ಮಾಡಿ. ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯೆನ್ಸ್ ಸಿಕ್ಕಿದ್ರೆ ಒಳ್ಳೆಯದು, ಏಕೆಂದರೆ 4,000 ಟೋಟಲ್ ಓಪನಿಂಗ್ಸ್ ಇರೋದು. ಕರ್ನಾಟಕದಲ್ಲೇ 537 ಓಪನಿಂಗ್ ಇದೆ. ಸೊ ಚಾನ್ಸಸ್ ಜಾಸ್ತಿನೇ ಇದೆ. ಇಂಟ್ರೆಸ್ಟ್ ಎನಿ ಗ್ರ್ಯಾಜುಯೇಟ್ಸ್ ಅಪ್ಲೈ ಮಾಡ್ಬೋದು. ಸೊ ಇಂಟ್ರೆಸ್ಟ್ ಇರೋರೆಲ್ಲ. ಸೊ ಈಗ ವಿಡಿಯೋದಲ್ಲಿ ನೋಡಿದ್ರಲ್ಲ ಹೆಂಗೆ ಅಪ್ಲೈ ಮಾಡೋದು, ಮತ್ತು ಏನೆಷ್ಟು ಡಾಕ್ಯುಮೆಂಟ್ಸ್ ಬೇಕು ಅಂತ. ಆನ್ಲೈನಲ್ಲಿ ಅಪ್ಲಿಕೇಶನ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಆನ್ಲೈನ್ ಅಪ್ಲೈ ಮಾಡಿ. ಟೆಸ್ಟ್ ಕೂಡ ಇರುತ್ತೆ, ಆನ್ಲೈನ್ ಟೆಸ್ಟ್, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್, ಮತ್ತು ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ. ಯಾಕಂದರೆ ಕನ್ನಡ ಲೋಕಲ್ ಅಂದರೆ ನಾವು ಕರ್ನಾಟಕದಲ್ಲಿ ಇರೋದ್ರಿಂದ ಕನ್ನಡ ಭಾಷೆಯಲ್ಲಿರುತ್ತೆ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ, ಮತ್ತು ನೀಡಿರೋರಿಗೆ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಮೋರ್ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.